ಚಿತ್ರದುರ್ಗದಲ್ಲಿ ವಿದ್ಯಾರ್ಥಿಯ ಮೇಲೆ ಕ್ರೌರ್ಯವನ್ನ ಮೆರೆದಿದ್ದಾರೆ ಟೀಚರ್. ಕಾಲಿನಲ್ಲಿ ಒದ್ದು ವಿಕೃತಿಯನ್ನ ಮೆರೆದಿದ್ದಾರೆ ಈ ಶಿಕ್ಷಕ. ಮನ ಬಂದಂತೆ ಥಳಿಸಿದ್ದಾರೆ. ಶಿಕ್ಷಕ ವೀರೇಶ್ ಹಿರೇಮಠ ಥಳಿಸ್ತಾ ಇರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಕಾಲಿನಿಂದ ಒದ್ದು ನೋಡಿ ವಿಕೃತಿಯನ್ನ ಮೆರೆದಿದ್ದಾರೆ. ಮನ ಬಂದಂತೆ ಒದ್ದಿದ್ದಾರೆ. ಶಿಕ್ಷಕ ವೀರೇಶ್ ಹಿರೇಮಠ ಥಳಿಸ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ನಾಯಕನಹಟ್ಟಿ ಸಂಸ್ಕೃತ ವೇದಾಧ್ಯಯನ ಶಾಲಾ ಶಿಕ್ಷಕರಾಗಿದ್ದಾರೆ. ತಿಪ್ಪೆ ರುದ್ರಸ್ವಾಮಿ ದೇಗುಲಕ್ಕೆ ಸೇರಿರುವಂಥದ್ದು ವೇದಾಧ್ಯಯನ ಶಾಲೆ. ನೋಡಿ ಯಾವ ರೀತಿಯಾಗಿ ಪಾಪ ಮಗುವಿನ ಮೇಲೆ ಹಲ್ಲೆಯನ್ನ ನಡೆಸ್ತಾ ಇದ್ದಾರೆ. ಗಮನಿಸಿ, ಶಿಕ್ಷಕ ಇವರು ಮತ್ತು ಯಾರು ಅಲ್ಲ, ಶಿಕ್ಷಕನಾಗಿ ಇದ್ದುಕೊಂಡು ಮಕ್ಕಳಿಗೆ ತಿದ್ದಿ ತೀಡಿ ಬುದ್ಧಿಯನ್ನ ಹೇಳಬೇಕಾಗಿರುವಂತಹ ಶಿಕ್ಷಕ ಯಾವ ರೀತಿಯಾಗಿ ನೋಡಿ ಅಬ್ಬಬ್ಬಬ್ಬ ಬೆನ್ನು ಹೊಡಿತಾ ಇರುವಂಥದ್ದು. ಸಣ್ಣ ಹುಡುಗ, ಸಣ್ಣಕ್ಲು ಹುಡುಗ, ಅದು ಚಿಕ್ಕ ಬಾಲಕನ ಮೇಲೆ ಯಾವ ರೀತಿಯಾಗಿ ತನ್ನ ಕ್ರೌರ್ಯವನ್ನ, ಸಿಡುಕನ್ನ, ಕೋಪವನ್ನ ಆ ಮಗುವಿನ ಮೇಲೆ ಹಾಕ್ತಾ ಇದ್ದಾರೆ. ನೋಡಿ, ಸಣ್ಣ ಸಣ್ಣ ಮಕ್ಕಳನ್ನ ಬೈಲಿಕ್ಕೂ ಕೂಡ ಮನಸ್ಸಾಗಲ್ಲ. ಅಂಥದ್ರಲ್ಲಿ ಕಾಲಲ್ಲಿ ಒದ್ದು ಆ ಬೆನ್ನಿಗೆ ಗುದ್ದಿ ನೋಡಿ ಹೆಂಗೆ ತುಳಿದಾಕ್ತಾ ಇದ್ದಾರೆ. ಏನು ಅಂದ್ಕೊಂಡಿದ್ದಾರೆ ಇವರು? ಮಕ್ಕಳುಗಳನ್ನೆಲ್ಲ ಏನು ಅಂದ್ಕೊಂಡಿದ್ದಾರೆ? ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸಣ್ಣ ಮಕ್ಕಳುಗಳು ಬಹಳ ಸೂಕ್ಷ್ಮ ಅಂದರೆ ಸೂಕ್ಷ್ಮ. ಮೊದಲೆಲ್ಲ ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಒದೆ ತಿಂತಾ ಇದ್ವಿ. ಸಖತ್ತಾಗಿ ಬಾರಿಸೋರು, ಕಡ್ಡಿ ತಗೊಂಡು ಕೋಲ್ ತಗೊಂಡು ಬಾರಿಸೋರು. ಬಟ್ ಈಗಿನ ಮಕ್ಕಳು ಹಂಗಲ್ಲ, ಸೂಕ್ಷ್ಮ ಜಾಸ್ತಿ ಇರ್ತಾರೆ ಪಾಪ. ಅಂಥದ್ರಲ್ಲಿ ಶಿಕ್ಷಕನಾಗಿ ಇದ್ದುಕೊಂಡು ಈ ರೀತಿಯಾಗಿ ಮಕ್ಕಳ ಮೇಲೆ ಥಳಿಸ್ತಾರಲ್ಲ, ನಾಚಿಕೆ ಆಗಲ್ವಾ ಇವ್ರಿಗೆಲ್ಲ? ನೋಡಿ ಯಾವ ರೀತಿಯಾಗಿ ಶಿಕ್ಷಕ ಹಲ್ಲೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಗಮನಿಸ್ತಾ ಇದ್ದೀರಿ. ಅವನು ಓದ್ತಾನೋ ಬಿಡ್ತಾನೋ ಏನೋ ಒಂದು ಮಾಡ್ತಾನೋ, ನಿಮ್ಗೆ ಸರಿ ಬರಲಿಲ್ವಾ, ಅಡ್ಜಸ್ಟ್ ಆಗಲಿಲ್ವಾ, ಅತ್ಲ ಕಳಿಸ್ಬಿಡ್ರಿ ಅತ್ಲಾಗೆ. ಅದನ್ನು ಬಿಟ್ಟು ಯಾಕೆ ಹಿಂಗೆ ಹಿಂಸೆ ಕೊಡ್ತೀರಿ? ಮಗುವಿನ ಜೀವ ಯಾಕೆ ತೆಗಿತೀರಿ? ಅವ್ನಿಗೆ ಯಾರ ಜೊತೆ ಮಾತಾಡ್ತಾ ಇದ್ನೋ ಬಿಟ್ನೋ ಅಲ್ಲ, ಹಿಂಗೆ ಹಿಂಸೆ ಕೊಡೋದು. ಈ ರೀತಿಯಾಗಿ ಆ ಮಗುವನ್ನ ಸಾಯಿಸಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಏನು ಶಿಕ್ಷಕ? ನೋಡಿ, ಅಜ್ಜಿ ಜೊತೆ ಮಾತನಾಡ್ತಾ ಇದ್ದ ಅನ್ನುವಂತಹ ಕಾರಣಕ್ಕೋಸ್ಕರ ಇಷ್ಟು ಸಿಟ್ಟಾಗಿದ್ದಾರೆ. ಅಜ್ಜಿ ಜೊತೆ ಮಾತನಾಡಲೂಬಾರ್ದ ಹಾಗಿದ್ರೆ? ಈಗ ಬಂದು ಅಲ್ಲಿ ಇದ್ದಾರೆ ಓದೋದು ಅಥವಾ ಹಾಸ್ಟೆಲ್ ಇನ್ನೊಂದು ಮಗದೊಂದು ಇದ್ರೆ ಅಜ್ಜಿ ಜೊತೆ ಅಥವಾ ಪೇರೆಂಟ್ಸ್ ಜೊತೆ ಮಾತಾಡಬಾರ್ದ? ಹಣವನ್ನು ಈತನ ಒಂದು ಅಕೌಂಟ್ಗೆ ಹಾಕಬೇಕಂತೆ. ಅದೇನು ರೂಲ್ಸ್ಗಳು ಮಾಡ್ಕೊಂಡಿರ್ತಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಂದು ಮಾತಾಡಂಗಿಲ್ಲ, ಒಂದು ಕಥೆ ಇಲ್ಲ, ಮತ್ತೆ ಹಾಗಾದ್ರೆ ಸಂಬಂಧಗಳಿಂದ ದೂರ ಇದ್ದು ಬಿಡ್ಬೇಕಾ ಕಂಪ್ಲೀಟ್ ಆಗಿ? ಹೋಗ್ಲಿ, ಆಯ್ತು, ಈಗ ತಪ್ಪೇ ಮಾಡ್ದ ಅಂತಾನೆ ಅನ್ಕೊಳ್ಳೋಣ, ಒಂದು ಸೈಡ್ಗೆ ಇಡೋಣ. ಮಾತಾಡ್ದ, ಓಕೆ, ಇವ್ರಿಗೆ ಆಗ್ಲಿಲ್ಲ, ಒಂದು ಏನೋ ಒಂದು ತಪ್ಪೇ ಮಾಡ್ದ. ಈಗ ಪೋಷಕರು ಅಂತ ಇದ್ದಾರೆ, ಅವರನ್ನ ಕರೆಸಿ ಮಾತನಾಡುವಂಥದ್ದನ್ನ ಮಾಡಬೇಕು. ಅದನ್ನ ಹೊರತುಪಡಿಸಿ ಈ ರೀತಿಯಾಗಿ ಹಲ್ಲೆ ಮಾಡ್ತಾರಲ್ಲ. ಒಂದು ಫೋನ್ನಲ್ಲಿ ಮಾತನಾಡ್ದ ಅಜ್ಜಿ ಜೊತೆ, ಅಕೌಂಟ್ನ ಈತನ ನಂಬರ್ ಏನಿದೆ ಅಲ್ಲಿಗೆ ಹಾಕಬೇಕಂತೆ, ಅಕೌಂಟ್ಗೆ ದುಡ್ಡನ್ನ. ಸೊ ಈ ರೀತಿಯಾಗಿ ಭಾಳಷ್ಟು ನೋಡಿ ಯಾವ ರೀತಿಯಾಗಿ ಹೊಡಿತಾ ಇದ್ದಾರೆ ಶಿಕ್ಷಕ ಅಂತೇಳಿ ಗಮನಿಸ್ತಾ ಇದ್ದೀರಿ. ಪಾಪ ಬೆನ್ನಿಗೆ ಗುದಿತಾ ಇದ್ದಾರೆ, ಕಪಾಳಕ್ಕೆ ಹೊಡಿತಾ ಇದ್ದಾರೆ. ಏನಾದ್ರು ಹೆಚ್ಚು ಕಮ್ಮಿ ಆಗಿ ಏನಾದರೂ ಆಗಿಬಿಟ್ರೆ ಆ ಹುಡುಗಂಗೆ ಇವ್ರು ಬಂದು ನೋಡ್ಕೊಳ್ತಾರ? ಇವ್ರು ನೋಡ್ಕೊಳ್ತಾರ? ಇವ್ರ ಕೆಲಸ ಏನು? ತಿದ್ದಿ ತೀಡಿ ಮಕ್ಳು ಏನಾದ್ರು ತಪ್ಪು ಮಾಡಿದ್ರೆ ಹೇಳಬೇಕು. ಇಲ್ಲ, ಪೋಷಕರು ಇರ್ತಾರೆ, ಆ ಮಕ್ಳಿಗೆ ಗೊತ್ತಾಗುತ್ತಾ ಹೋಗ್ಲಿ, ಈ ವಯಸ್ಸಾ ಹೋಗ್ಲಿ, ಅವ್ರಿಗೆ ಅರ್ಥ ಮಾಡ್ಕೊಳ್ಳುವಂತಹ ವಯಸ್ಸಾ? ನಾವಿರೋಂಥದ್ದು ಏನು, ಇಷ್ಟು ದೊಡ್ಡವರಾಗಿ ಇದ್ಕೊಂಡು ನಾವು ಕಲಿಸ್ಬೇಕು, ಇದು ತಪ್ಪು ಇದು ಸರಿ ಅಂತ ಹೇಳಿ ಹೇಳಬೇಕು. ಅರ್ಥ ಮಾಡ್ಕೊಳ್ಳಿಲ್ವಾ? ಪೋಷಕರನ್ನ ಕರೆದು ತಿಳಿಸಿ ಹೇಳಬೇಕು, ನೀವು ತಪ್ಪು ಮಾಡ್ತಾ ಇದ್ದೀರಾ ಅಥವಾ ಹುಡುಗ ತಪ್ಪು ಮಾಡ್ತಾ ಇದ್ದಾನ ಕರೆದು ಇಬ್ರಿಗೂ ಕೂಡ ಬುದ್ಧಿ ಹೇಳುವಂತಹ ಕೆಲಸವನ್ನ ಮಾಡಬೇಕಾಗಿರುವಂಥದ್ದು ಟೀಚರ್ನ ಕೆಲಸ. ಕ್ಲಾಸ್ಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ನಾವು ಮಾಡುವಂಥದ್ದೇನು? ಗುರು ದೇವೋಭವ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ. ಕ್ಲಾಸ್ ಇನ್ನೂ ಶುರುವೇ ಆಗಲ್ಲ,
ಆ ಶುರುಗೂ ಮುಂಚೆನೆ ನಾವು ಗುರುಗಳು ಕೂಡ ದೇವರ ಸಮಾನ ಅಂತ ಹೇಳಿ ನಾವು ಅವರನ್ನ ಪ್ರಾರ್ಥನೆ ಮಾಡ್ತೀವಿ. ಆ ಗುರುವಾಗಿ ಇದ್ಕೊಂಡು ಆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಈ ರೀತಿಯಾಗಿ ಆ ಸಣ್ಣಕ್ಕೂ ಇದಾನ ಆ ಹುಡುಗ ನೋಡಿದ್ರೆ ನೋಡಿ ಎಷ್ಟು ಸಣ್ಣ ಇದ್ದಾನೆ ಆ ಹುಡುಗ, ಚಿಕ್ಕ ಹುಡುಗ, ಅದು ದೊಡ್ಡ ಹುಡುಗ ನಾವು ಹೋಗ್ಲಿ ಅಮ್ಮ ಅಮ್ಮ ಗುರುಜಿ ಗುರುಜಿ ಅಂತ ಹೇಳಿ ಬಡ್ಕೋತಾ ಇದೆ ಆ ಮಗು. ವಿದ್ಯಾರ್ಥಿಯ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಕನ ವಿರುದ್ಧ ಎಫ್ಐಆರ್ ಆಗಿದೆ. ಆಗಲೇಬೇಕು, ಎಫ್ಐಆರ್ ಆಗಲೇಬೇಕು. ಈ ರೀತಿಯಾಗಿ ರೌಡಿಗಳ ರೀತಿಯಾಗಿ ವರ್ತನೆ ಮಾಡಿದ್ರೆ ಆಗಲೇಬೇಕು. ಮೊಬೈಲ್ ದೃಶ್ಯ ಆಧರಿಸಿ ದೂರನ್ನ ದಾಖಲಿಸಿದ್ದಾರೆ ಅಧಿಕಾರಿ. ನಾಪತ್ತೆಯಾಗಿರುವಂತಹ ಶಿಕ್ಷಕ ವೀರೇಶ್ ಹಿರೇಮಠಕ್ಕಾಗಿ ಶೋಧ ಕಾರ್ಯ ಕೂಡ ಈಗಾಗಲೇ ಆಗ್ತಾ ಇದೆ. ವಿದ್ಯಾರ್ಥಿಯ ಮೇಲೆ ಹಲ್ಲೆ ಪ್ರಕರಣ ಸಂಬಂಧವಾಗಿ ಶಿಕ್ಷಕನ ವಿರುದ್ಧವಾಗಿ ನೋಡಿ ಎಫ್ಐಆರ್ ದಾಖಲಾಗಿದೆ. ದೇಗುಲದ ಅಧಿಕಾರಿ ದೂರನ್ನ ಆಧರಿಸಿ ವೀರೇಶ್ ವಿರುದ್ಧವಾಗಿ ಎಫ್ಐಆರ್ ಆಗಿದೆ. ಮೊಬೈಲ್ ದೃಶ್ಯವನ್ನು ಆಧರಿಸಿಕೊಂಡು ದೂರನ್ನ ದಾಖಲಿಸಿದ್ದಾರೆ ಅಧಿಕಾರಿಗಳು. ಸಾಕ್ಷಿ ಸಿಗ್ತಾ ಇದೆ ನೋಡಿ, ಸಾಕ್ಷಿನೇ ಇದೆ. ಅದಕ್ಕೆ ಯಾವ ರೀತಿಯಾಗಿ ಥಳಿಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ. ಅಂತ ಮಾಡಬಾರದಂತಹ ತಪ್ಪು ಏನು ಮಾಡಿದ್ದ? ಕೊಲೆ ಮಾಡಿದ್ನಾ? ಇನ್ನೇನು ಮಾಡಿದ್ದ ಆತ? ಯಾರಿಗಾರು ಚಾಕು ಹಾಕಿದ್ನಾ? ಏನಿಲ್ಲ, ಏನೋ ಒಂದು ಸಣ್ಣ ಪುಟ್ಟ ತಪ್ಪುಗಳು ಆಗತ್ತೆ ಹೋಗುತ್ತೆ, ಅದನ್ನ ಸರಿ ಮಾಡಬೇಕಾಗಿರುವಂತಹ ಟೀಚರ್ ನೋಡಿ ಹಿಂಗೆ ಮಾಡಿದ್ದಾರೆ. ಈಗ ನೋಡಿದ್ರೆ ನಾಪತ್ತೆ ಆಗ್ಬಿಟ್ಟಿದ್ದಾರೆ, ಎಫ್ಐಆರ್ ಆಗಿದೆ ಅವರ ವಿರುದ್ಧವಾಗಿ.